ಎಂಗೇಜ್ಮೆಂಟ್ ಆಗ್ತಿರೋದು ಇದೆಲ್ಲ ಒಂಥರ ವಾವ್ ಕ್ರೇಜಿ ಆಗಿದೆ. ಕಂಪ್ಲೀಟ್ ಔಟ್ಡೋರ್ ಡೆಸ್ಟಿನೇಷನ್ ಟೈಪ್ ಇರಬೇಕು ನನಗೆ. ಹೇಳು ಸ್ಟಾರ್ಟಿಂಗ್ ಕೊಡೋದಕ್ಕೆ. ಥ್ಯಾಂಕ್ ಯು. ಅಂಡ್ ನೀವು ಡ್ಯಾನ್ಸ್ ಮಾಡ್ಬೇಕಂಡಿ ನಮ್ಮ ಮದುವೆಗೆ. ಓ ವಿಲ್ಲಾಸ್ ಇದು ಡ್ಯೂಪ್ಲೆಕ್ಸ್ ವಿಲ್ಲಾಸ್. ವಾವ್. ಒಳಗಡೆ ಯಾರು ಹೋದ್ರು? ಇನ್ನು ನೋಡು ಬೀಗ್ ಊಟ ಮಾಡಿಸಿದ್ರೆ ಈ ಲೊಕೇಶನ್ ಡಿಸೈಡ್ ಮಾಡ್ಬೋದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನಾವು ಮೈಸೂರು ಹೋಗ್ತಿದ್ವಿ. ಸೊ ನಾನು ಒಬ್ಬನೇ ಹೋಗ್ತೀನಿ ನಮ್ಮ ಮನೆಯಿಂದ, ಬಟ್ ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ ಬರ್ತಿಲ್ಲ. ಸೊ ಏನಕ್ಕೆ ಹೋಗ್ತೀವಿ ಮೈಸೂರು ಅಂತಂದ್ರೆ ನಮ್ಮ ಎಂಗೇಜ್ಮೆಂಟ್ಗೆ ಬೆನ್ನು ಹೊಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಮೈಸೂರಲ್ಲಿ ನಮ್ಮ ಹುಡುಗಿ ಮನೆಯವರು ಮತ್ತೆ ನಮ್ಮ ಹುಡುಗಿ ಎಲ್ಲ ಮೈಸೂರು ಇರೋದಲ್ಲ. ಸೊ ಅದಕ್ಕೇನೆ ಅಲ್ಲಿ ಹೋಗಿ ಅಲ್ಲಿ ಹುಡ್ಕೊಂಡು ಸೊ ಯಾವ್ದು ಬೆಸ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡೋಣ ಅಂತ ಹೋಗ್ತಿದ್ದೇನೆ ಇವತ್ತು. ನಮ್ಮ ಅಕ್ಕ ಬರ್ತಿಲ್ಲ ಇವತ್ತು. ಯಾಕೆ ಬರ್ತಿಲ್ಲ ನೀನು? ಅಷ್ಟು ದೂರ ಏನದೇ 30 ಕಿಲೋಮೀಟರ್, ಸಾರಿ 300 ಕಿಲೋಮೀಟರ್ ಇದೆಯಾ ಅದು? ಅಂಗನವಾಡಿ ಇದೆ, ಹಂಗೆ ಅದಕ್ಕೆ ನೀನ್ ಬರಕ್ಕಾಗಲ್ಲ. ಕುಶಾನಿ ನಾನು ಮೈಸೂರು ಹೋಗ್ತೀನಿ, ನೀನ್ ಬರ್ತೀಯಾ? ಬೇಬಿಗೆ ಹಾಯ್ ಅಂತ ಹೇಳು. ಹೇಳು ಬಾ ಬೇಬಿ ಮನೆಗೇನು. ಯಾಕೆ ಬಂದ್ರೆ ಏನ್ ಕೊಡ್ಸ್ತೀವಿ ಬೇಬಿಗೆ? ಮೇಕಪ್ ಕೊಡ್ತೀಯಾ? ಸರಿ ಆಯ್ತು, ಹೋಗ್ಬಿಡ್ಬಾ ಹಂಗ ಅಂಗನವಾಡಿ. ಓಕೆನಾ? ನಾನು ಇಲ್ಲೇ ಇರ್ತೀನಿ, ಹೋಗ್ಬಿಡ್ಬಾ. ನಾನೇನಕ್ಕೆ ಬರ್ಬೇಕು? ನಾನ್ ಬರ್ತೀನಿ, ಹೋಗಮ್ಮ. ನೀನ್ ಹೋಗ್ತಾ ಇರೋ ಮುಂದೆ ನಾನು ಬರ್ತೀನಿ. ಓಕೆನಾ? ಓಕೆ ನಾನ್ ಬರ್ತೀನಿ, ನೀನ್ ಹೋಗ್ತಾ ಇರೋ ಮುಂದೆ ನಾನು ಹಿಂದೆ ಬರ್ತಾ ಇರ್ತೀನಿ. ಇದಾರೆ ಮಾಮ್ ಇಂಡಿಯಾ ಮೈಸೂರು ಹೋಗಿ ಬರ್ತೀನಿ. ನೀವು ಇನ್ನೂ ನೋಡೋದಕ್ಕೆ ಬರ್ತೀಯಾ? ಬಾ, ನನಗೇ ಇಲ್ಲ, ಬಾ ರೆಡಿ ಆಗಿದೆ ಹೆಂಗೋ ಚೆನ್ನಾಗಿ ಹೋಗೋಣ. ಕರ್ಕೊಂಬ ಅವನು ಹೋಗೋಣ. ಬೇಡಪ್ಪ, ಮಕ್ಳಿಗೆ ಕರ್ಕೊಂಡು ತುಂಬಾ ಬೇಡ, ಟ್ರಾವೆಲ್ ಮಾಡೋದು ಕಷ್ಟ ಇವಾಗ ಅವನಿಗೆ. ಅದಕ್ಕೆ ನೀವು ಹೋಗ್ಬಿಟ್ಟ ನೋಡ್ಕೊಂಬರ್ಲ ಹೋಗ್ಬಿಟ್ಟು. ನೀನ್ ನೋಡ್ಕೊ ಬಂದ್ರು ನಾವು ನೋಡ್ಕೊ ಬಂದ್ರು ಎಲ್ಲ ಒಂದೇ ಒಳ್ಳೇದಾಗ್ಲಿ ಅಂತ ನೋಡ್ಕೊಂಬ ಒಳ್ಳೇದಾಗ್ಲಿ. ಬರಲ್ಲ ನೀನು? ನಾನು ಬರ ಲಾಸ್ಟ್ ಟೈಮ್ ಕೇಳ್ತೀನಿ, ಬರ್ತೀವಿ ಬರಲ್ವಾ? ನೀನೇ ಹೋಗ್ಬ. ನಮ್ಮ ಅಮ್ಮ ಅವ್ರ ಕೆಲಸ ಇದೆ ಅಂತೆ ಮನೆಯಲ್ಲಿ, ಆ್ಯಂಡ್ ಗುಣವನ್ನ ಬಿಟ್ಟು ಬರೋದಕ್ಕೆ ಆಗಲ್ಲಂತೆ. ಸೊ ಅದಕ್ಕೆ ನಾನು ಒಬ್ಬನೇ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ ಮೈಸೂರಿಗೆ. ಇವಾಗ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಒಂದು 2 ಅವರ್ 3 ಅವರ್ ಜರ್ನಿ ಇರುತ್ತೆ. ಲೆಟ್ಸ್ ಗೋ. ಸೊ ಗೈಸ್ ಇವತ್ತು ನಾನು ಮತ್ತೆ ನನ್ನ ಬೇಬಿ ಇಬ್ರು ಮ್ಯಾಚಿಂಗ್ ಕಲರ್ ಆಗಿದ್ದೀವಿ ನೋಡಿ, ವೈಟ್ ಆ್ಯಂಡ್ ವೈಟ್. ಚಿಯರ್ಸ್ ಬೇಬಿ. ಗೈಸ್ ಏನು ಗೊತ್ತಾ, ಒಂಥರ ಏನೋ ಇದೆಲ್ಲ ಹೊಸ ಫೀಲಿಂಗ್ ಗೈಸ್ ನಂಗೆ ನಿಜವೂ. ಈ ಎಂಗೇಜ್ಮೆಂಟ್ ಆಗ್ತಿರೋದು ಇದೆಲ್ಲ ಒಂಥರ ಏನೋ ಒಂಥರ ಭಯ ಒಳಗಡೆ, ಮನ್ಸಲ್ಲಿ ಒಂದು ಸ್ವಲ್ಪ ಭಯ ಇದೆ. ಬಟ್ ಇವಾಗ ಏಜ್ ನಂದು ಪರ್ಫೆಕ್ಟ್ ಏಜ್, 25 ಇಯರ್ಸ್ ಪರ್ಫೆಕ್ಟ್ ಏಜು. ಸೊ ಕರೆಕ್ಟ್ ಏಜ್ ಇದೆ ನನ್ನ ಮದುವೆ ಆಗೋದು. ಬಿಕಾಸ್ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಈ ಏಜ್ಗೆ ಮದುವೆ ಆಗಿರೋದು. ಒಂಥರ ನನಗೆ ಬೇಗ ಮದುವೆ ಆಗ್ತೀರ ಅಂತ ನನಗೆ ಒಂದ್ಸಲಿ ಅನ್ಸುತ್ತೆ. ಬಟ್ ಇಲ್ಲ ಕರೆಕ್ಟ್ ಏಜ್ ಮದುವೆ ಆಗ್ತಿರೋದು ಅಂತ ಒಂದು ಕಡೆ ಅನ್ಸುತ್ತೆ. ಸೊ ಒಂಥರ ಡಿಫ್ರೆಂಟ್ ಫೀಲಿಂಗು. ಸೊ ನಮ್ಮ ಹುಡುಗಿ ಮೀಟ್ಕೊಂಡು ಹೋಗ್ತಾಯಿನಿ ಇವಾಗ. ಬನ್ನಿ ಹೋಗೋಣ ಇವಾಗ ಮೈಸೂರಿಗೆ ಹೋಗಿ ಮಾತಾಡ್ಸ್ಕೊಂಡು ಬೆನ್ನು ನೋಡಿಕೊಂಡು, ಆ್ಯಂಡ್ ಹಂಗೆ ಅವ್ರು ಅವ್ರಿಗೇನೋ ಒಂದು ಚಾಕ್ಲೇಟ್ ಗೀಗ ತೊಗೊಂಡು ಹೋಗಿ ಬರೋಣ. ಲೆಟ್ಸ್ ಗೋ. ಬನ್ನಿ ನೆಕ್ಸ್ಟ್ ಸಿಗೋದೇ ನೀವು ಮೈಸೂರಲ್ಲಿ, ಹೋಗೋಣ ಬನ್ನಿ ಅಲ್ಲಿಗೆ. ಈಗ ಜಸ್ಟ್ ರೀಚ್ ಆದೆ, ಅಲ್ಲೇ ಬಂದರು ನೋಡಿ. ಹಾಯ್. ಹಲೋ. ಥ್ಯಾಂಕ್ ಯು. ವೆಲ್ಕಮ್ ಹೋಮ್. ಥ್ಯಾಂಕ್ ಯು. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು? ಸೂಪರ್. ಬಿಸಿಲು ತುಂಬ. ಸೊ ಏನು ಮೈಸೂರು ಇಷ್ಟೊಂದು ಬಿಸಿಲು? ಸ್ವಲ್ಪ ಸಿಕ್ಕಾಬಿಟ್ಟು ಬಿಸಿಲಲ್ಲ. ಚೆನ್ನಾಗಿತ್ತು ಬಿಸಿಲಲ್ವಾ, ಅದಕ್ಕೆ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಸೂಪರ್. ಹಾಂ, ಒಳಗಡೆ ಯಾರು ಹೋದ್ರು? ನೀರ? ಹಾಂ, ಏನು? ನೀರು, ಕಾಫಿ, ವಾಟರ್. ನೀರು ಸಾಕು. ಥ್ಯಾಂಕ್ ಯು. ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ. ನೀವು ಅವ್ರ ತಮ್ಮನಾ? ನಿಮ್ಮ ಹೆಸರು? ಮನೋಹರ್ ಅಂತ. ಮನೋಹರ್. ಓಕೆ, ಅದೇ ಚಾಚಾ ಅಂತಿರ್ತಲ್ಲ ಯಾವಾಗಲೂ, ನೀವೇನ ಅದು? ಮನು ಚಾಚಾ. ಸೂಪರ್. ಬನ್ನಿ ಹೋಗೋಣ ಇವಾಗ, ಟೈಮ್ ಆಯ್ತಲ್ಲ. ಸೊ ಗೈಸ್, ಅಂಕಲ್ಲು ದುಬೈಲಿ ಕೆಲಸ ಮಾಡೋದು. ಸೊ ಅವ್ರಿಗೆ ಲೀವ್ ಅಷ್ಟು ಕೊಡೋಲ್ಲ. ಸೊ ಅದಕ್ಕೆ ಅವ್ರು ಬಂದು ಹೋಗ್ತಾ ಇರ್ತಾರೆ ಇಲ್ಲಿಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದ್ದಾವೆ. ಸೊ ನಂಗೆ ಬಿಸಿಲು ಚೆಕ್ಕೆ ಬರ್ತಿದ್ದಲ್ಲ ಅಂತಂದರೆ ನಾನು ಒಬ್ಬನೇ ಬಂದಿದ್ದೆ, ಚೆಕ್ಕೆ ಬರ್ತೀವಿ ಗೊತ್ತಾಗ್ತಿಲ್ಲ. ಬೈಕ್ ಚೆಕ್ಕೆ ಬರ್ತೀವಿ ಗೊತ್ತಾಗ್ತಿಲ್ಲ. ಸೀದಾ ನಂಗೆ ಹೊಸದು ಗೈಸ್. ಒಂಥರ ಏನೋ ಡಿಫ್ರೆಂಟ್ ಫೀಲ್ ಆಗ್ತಿದೆ ವ್ಲಾಗಿಂಗ್. ಇಷ್ಟು ದಿವಸ ನಾನು ಹಂಗೆ ಓಪನಾಗಿ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಒಂಥರ ಭಯದಲ್ಲಿ ಮಾಡ್ತೀನಿ ವ್ಲಾಗ್ಸ್ನ. ಗೊತ್ತಾಗುತ್ತೆ ನನ್ನ ಫೇಸಲ್ಲಿ ನಿಮ್ಗೆ ಎಷ್ಟು ಭಯದಲ್ಲಿ ವ್ಲಾಗ್ ಮಾಡ್ತೀನಿ ಅಂತ. ಮಾತುಗಳೇ ಬರ್ತಿಲ್ಲ. ಮುಂಚೆನ ಪಡ ಅಂತ ಮಾಡ್ತಿದ್ದೆ, ಬಟ್ ಇವಾಗ ಮಾತುಗಳು ಸ್ವಲ್ಪ ಕಮ್ಮಿ ಮಾತಾಡ್ತಿದ್ದೀನಿ. ಎಸ್, ನ್ಯೂ ಲೈಫ್, ನ್ಯೂ ಫೀಲಿಂಗ್ಸ್, ಹಂಗೆ ಇರುತ್ತಲ್ಲ.
ಚಾಕ್ಲೇಟ್ ನಾನು ಮಾತಾಡ್ತೀಯ ಸೈಡಲ್ಲಿ ಹೋಗ್ಬಿಟ್ಟು ನಿಮ್ಮ ಮುಂದೆ ಮಾತಾಡೋಕೆ ನಮ್ಗೆ ಭಯ, ಅದಕ್ಕೆ. ಮರ್ತೋಯ್ತು ಸ್ಟಾರ್ಟಿಂಗ್ ಕೊಡೋದಕ್ಕೆ. ಥ್ಯಾಂಕ್ ಯು. ನಾನು ಚಿಕ್ಕದು ಕೂಡ ನೀನು ದೊಡ್ಡ ಕುಟ್ಬಿಟ್ಟಿದ್ಯಾ? ಏನಿಲ್ಲ ಸೇಮ್, ಇದು ದುಬೈದ, ಅದಕ್ಕೆ ನನಗೆ ಖುಷಾನಿ ಕರೆಕ್ಟಾಗಿ ಹೇಳು. ಖುಷಾನಿಗೆ ನನಗಲ್ವಾ? ನಿನಗೆ ಸಪ್ರೇಟ್ ಕೊಡ್ತೀನಿ. ನಾನು ಡೈಟ್ ತಿನ್ನೋದಿಲ್ಲ ನಾನು. ಸೊ ಆಂಟಿನೂ ಜಿಮ್ಗೆ ಹೋಗ್ತಿದ್ದೀರಿ ಇವಾಗ? ಆಂಟಿ ಆ್ಯಕ್ಚುಲಿ ನೀವು ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತೀರಾ ಆಂಟಿ, ಮುಂಚೆಗಿನ್ನ ಸ್ವಲ್ಪ ಸಣ್ಣಾಗಿದ್ದೀರಾ. ಹೌದಾ? ಹಾಂ. ಥ್ಯಾಂಕ್ ಯು. ಹೆಂಗಿದೆ ಡಯಟ್, ಜಿಮ್ ಹೆಂಗಿದೆ ಆಂಟಿ, ಜಿಮ್ ಜರ್ನಿ? ಜಿಮ್ ಜರ್ನಿ ತುಂಬಾ ಚೆನ್ನಾಗಿದೆ. ಹಾಂ. ಡಯಟ್ ಏನು ಮಾಡ್ತಾ ಇಲ್ಲ ನಿಜ. ಬರೀ ಜಿಮ್ ಮಾಡ್ತೀರಾ ಅಷ್ಟೇ? ಅಷ್ಟೇ. ಅಂದ್ರೆ ನೀವು ಮನೇಲಿ ತಿಂತೀರಲ್ಲ, ಎಲ್ಲ ಸೆಟ್ ಆಗ್ಬಿಡುತ್ತೆ ನಿಮಗೆ. ನಾವು ಆಚೆ ತಿಂತಾ ಇರ್ತೀವಿ ಜಾಸ್ತಿ. ನಮ್ ಮನೆನೇ ಬರೀ. ಓಕೆ ಹೋಗೋಣ. ಒಮ್ಮೆ ಫಸ್ಟ್ ಎಲ್ಲಿ ಹೋಗ್ತಿರೋದು? 3-4 ಲೊಕೇಶನ್ಸ್ ಡಿಸೈಡ್ ಮಾಡಿದೀನಿ. ಅದರಲ್ಲಿ ಇಲ್ಲಿ ಹತ್ರ ಫಸ್ಟ್ ಸಿಗೋದು ರಿಂಗ್ ರೋಡ್ ಹತ್ರ. ಆಂಟಿ ನೀವು ಡಿಸೈಡ್ ಮಾಡಿದ್ರೆ ಆಂಟಿ, ಬರೀ ಮಗಳಿಗೆ ಬಿಟ್ಬಿಡಿ ಡಿಸೈಡ್ ಮಾಡೋಕ್ಕೆ. ಈಗಿನ ಮಕ್ಳು ಅವರೇ ಹೇಳ್ತಾರಲ್ವಾ ಏನ್ ಬೇಕು ಏನ್ ಬೇಡ ಅಂತ. ಆಂಟಿ ಎಲ್ಲ ಫುಲ್ ಮಕ್ಳಿಗೆ ಇದು ಏನಪ್ಪ ಅದು ಹಕ್ಕು ಕೊಟ್ಬಿಡಿಯಾರೆ, ಫ್ರೀಡಮ್ ಕೊಟ್ಬಿಡಿಯಾರೆ. ಸೊ ಗೈಸ್ ಇವಾಗ ಮನೆ ಹತ್ರನೇ ಒಂದು ಲೊಕೇಶನ್ ಇದೆ ಅಂತೆ. ಸೊ ಫಸ್ಟ್ ಅಲ್ಲಿ ಹೋಗ್ತಿದ್ದೀವಿ ನೋಡ್ಕೊಂಬರೋದಕ್ಕೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನನಗೆ ಒಂಥರ ಹೊಸ ಫೀಲ್ ಆಗ್ತದೆ ನಿಜ, ನನಗೆ ಒಂಥರ ಹೊಸ ಫೀಲಿಂಗ್ ಬರ್ತಿದೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಮಾಡಿ 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 ನಂಗೆ ರೂಢಿ ಆಗ್ಬಿಟ್ಟಿದೆ. ಅದು ಒಂಥರ ನನಗೆ ಏನು ಮಾತಾಡ್ಬೇಕಾದ್ರೆ ನನಗೆ ಬರಲ್ಲ ಫಸ್ಟ್ ಆಫ್ ಆಲ್ ಮಾತಾಡೋದಕ್ಕೆ. ಅದು ಕಷ್ಟಪಟ್ಟು ಏನೋ ಮಾತಾಡ್ತಾ ಇದ್ದೀನಿ ಅವಾಗಲಿಂದ. ಹೌದು, ನನಗೆ ತುಂಬಾ ಹೊಸದಿದೆಲ್ಲ. ನನಗಾಯ್ತು ಹೋಗೋಣ ಇವಾಗ. ಸೊ ಗೈಸ್ ಫಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇದೆ ರೆಸಾರ್ಟ್. ನೀನು ನೋಡೋದು ರೆಸಾರ್ಟ್ ಇದು? ರೆಸಾರ್ಟ್ ಅಲ್ಲ ಇದು, ಮತ್ತೇನಿದೆ? ಡೆಸ್ಟಿನೇಷನ್ ವೆನ್ಯೂ ಅಷ್ಟೇ. ಇದು ರೂಮ್ಸ್ ಎಲ್ಲ ಇಲ್ವಾ ಇಲ್ಲಿ ರೆಸಾರ್ಟ್ ಥರ? ರೂಮ್ಸ್ ಅಂದ್ರೆ ಬ್ರೈಡ್ ಗ್ರೂಮ್ ಅಷ್ಟೇ ಕೊಡೋದು. ಓಕೆ. ಅಲ್ವಾ? ಎಷ್ಟು ಚೆನ್ನಾಗಿದೆ ಜಾಗ. ನೋಡೋಣ ಒಳಗಡೆ ಹೇಗಿದೆ ಅಂತ. ಇದೆ ಎಂಟ್ರೆನ್ಸು. ಸೊ ಇಲ್ಲಿ ನಮ್ಮ ಹೆಸರು ಎಲ್ಲ ಬರುತ್ತೆ ನಮ್ಮ ಮೋಸ್ಟ್ಲಿ ಹಿಂಗೆ ವೆಡ್ಡಿಂಗ್ ಅಂತ, ವೆಲ್ಕಮ್ ವೆಡ್ಡಿಂಗ್ ಅಂತ. ನೋಡ್ರಿ ಹೆಂಗಿದೆ ಜಾಗ. ವಾವ್ ಕ್ರೇಜಿ ಆಗಿದೆ. ಚೆನ್ನಾಗಿದೆಲ್ಲ? ತುಂಬಾ ಚೆನ್ನಾಗಿದೆ. ಹಾಂ ತುಂಬಾ ಚೆನ್ನಾಗಿದೆ. ನೈಸ್. ಇದೆಲ್ಲ ಚೆನ್ನಾಗಿದೆ ಅಲ್ವಾ? ಹ್ಞೂ ನಾವಿಬ್ರು ಅಲ್ಲಿಂದ ನಡ್ಕೊಂಡು ಬರೋದು ಚೆನ್ನಾಗಿರೋ ಥರ ನಡ್ಕೊಂಡು ಬರೋದು. ಡ್ರೀಮಿಂಗ್. ಈ ಥರ ರೆಡಿ ಮಾಡಿಟ್ಟು ಮೋಸ್ಟ್ಲಿ ಅದೋ ನಡೀತಿರ್ಬೇಕೇನೋ ವೆಡ್ಡಿಂಗು ಇವತ್ತು. ಸೊ ರೆಡಿ ಮಾಡಿದ್ದಾರೆ ನೋಡಿ. ಅಲ್ಲಿ ಸ್ಟೇಜ್ ಮೇಲೆ ನಾವಿರ್ತೀವಿ. ನಮ್ಮ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಾರ್ತ್ ಫೇಸಿಂಗ್ ಅಲ್ಲ ಇದು ಅಂತ ಅಂದ್ರು ಅವರು. ರೂಮ್ಸ್ ಜಾಗನೂ ಚೆನ್ನಾಗಿದೆ ಅಂತ, ಪ್ರೀಮಿಯಮ್ ಆಗಿದೆ. ಇದು ಬ್ರೈಡಿಗೆ, ಇದು ಗ್ರೂಮ್ ನನಗೆ. ನನ್ನ ರೂಮ್ ಹೇಗೆ ಬರ್ತಿದ್ಯಾ? ನಾನು ಹೋಗ್ತೀನಿ ಆ ರೂಮ್. ಇದು ನನಗೆ ರೂಮ್ ಚೆನ್ನಾಗಿದೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಇಲ್ಲ ಬಾಲಿ ಥೈಲ್ಯಾಂಡ್ ಆ ಥರ ಫೀಲ್ ಕೊಡ್ತಿದೆ. ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ ಆಂಟಿ. ನೈಸ್. ಫ್ಯಾಮಿಲಿಯಲ್ಲಿ ಇರೋಕ್ಕಾಗತ್ತಾ? ಓ ಹಂಗ. ಇದ್ರ ಜೊತೆ ಅಲ್ಲ ನಮ್ಮ ಫ್ಯಾಮಿಲಿ ಒಂದು 9 10 ಜನ ಇದ್ದಾರೆ. ಒಂದೇ ರೂಮ್ ಇರೋಕ್ಕಾಗಲ್ಲ. ಇಲ್ಲ ಅವ್ರ ಎಕ್ಸ್ಟ್ರಾ ರೂಮ್ಸ್. ಇದು ನಿನಗ ಬ್ರೈಡಿಗೆ ನೋಡೋಣ ಹೆಂಗಿದೆ ಅಂತ. ಸೇಮ್ ಇದೆಯಾ? ಹಿಂಗೆ ಬಗ್ಬಿಟ್ಟು ನೋಡ್ಬೋದು ನೀನು ಇಲ್ಲಿಂದ ಆಚೆ ಕಡೆ ಜನ ಬಂದವ್ರೆ ಅಂತ. ಚೆನ್ನಾಗಿದೆ. ಸೇಮ್ ನೈಸ್ ಅಲ್ಲ? ವೆರಿ ನೈಸ್. ಇಲ್ಲಿ ಇಂಡೋರ್ ಓಕೆನಾ? ಇಲ್ಲಿ ಒಳಗೂ ಮಾಡ್ಕೊಬೋದು ನಾವು ಎಂಗೇಜ್ಮೆಂಟ್ನ. ಅಕಸ್ಮಾತ್ ಅಲ್ಲಿಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಆಚೆ ಕಡೆ ಗಾರ್ಡನ್ ಇದೆ, ಅಲ್ಲೂ ಕೂಡ ಮಾಡ್ಬೋದು. ಸೊ ನಿಂಗೆ ಯಾವ ಥರ ಇಷ್ಟ? ಒಳಗಡೆ ಆ ಥರ ಮನೆ ಇಷ್ಟ, ಆಚೆ ಮನೆ ಇಷ್ಟ? ಔಟ್ಡೋರ್ ಡೆಸ್ಟಿನೇಷನ್ ಟೈಪೇ ಇರ್ಬೇಕು ನನಗೆ. ಹೌದಾ? ಇಷ್ಟನೇ ಇಲ್ಲ. ಆ್ಯಕ್ಚುಲಿ ನನಗೂ ಹಂಗೆ ಇಷ್ಟ. ಹಿಂಗೆ ಅಂದರೆ ಆಚೆ ಕಡೆ ಔಟ್ಡೋರಲ್ಲಿ ಮಾಡೋ ಥರ. ಇಲ್ಲಿ ಮೆಹಂದಿ, ಹಲ್ದಿ. ಓ ಇಲ್ಲೆಲ್ಲ ಹಳ್ದಿ ಮೆಹಂದಿ ಎಲ್ಲ ಮಾಡೋದು. ಚೆನ್ನಾಗಿದೆ. ಜಾಗ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಸಕ್ಕತ್ತಾಗಿ ಮಾಡ್ಬೋದು. ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ನೀಟಾಗಿ. ಇಲ್ಲ ಫೈರ್ ವರ್ಕ್ಸ್, ಕಲರ್ ಬಾಂಬ್ಸ್ ಅವೆಲ್ಲ ಅಲೋವ್ ಇಲ್ಲ. ಏನು ಬ್ಲಾಸ್ಟ್ ಅಲೌಡೇ ಇಲ್ಲ ಅಂತ ಹೇಳಿ. ಅಯ್ಯಯ್ಯೋ ನೈಸ್. ನನಗೆ ಹೆಂಗೆ ಗೊತ್ತಾ, ನನಗೆ ಮತ್ತೆ ನಮ್ರತಾಗೆ ನಾವು ಅವಾಗೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಓಕೆನಾ. ಮದುವೆ ಅಂದರೆ ನಮ್ಮ ಎಂಗೇಜ್ಮೆಂಟ್ ಹೆಂಗಿರಬೇಕು, ನಾವು ರಿಂಗ್ ಹಾಕಿದ ತಕ್ಷಣ ಒಂದು ಕಲರ್ ಬಾಂಬ್ಸ್ ಎಲ್ಲ ಬರುತ್ತೆ ಮನೆ ಡಬ್ 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 ಅಂತ, ಸೊ ಹಂಗೆಲ್ಲ ಬರಬೇಕು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆ ಥರ ನಮ್ಗೆ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಫೈರ್ ಬಿಟ್ಟು ನಾರ್ಮಲ್ ಬ್ಲಾಸ್ಟ್ ಕೂಡ ಅಲೌ ಮಾಡ್ತಿಲ್ಲ. ಅಯ್ಯೋ ಅದೇ ಬೇಜಾರು. ಬಟ್ ವೆನ್ಯೂ ತುಂಬಾ ಇಷ್ಟ ಆಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ದೊಡ್ಡದಾಗೆ ಸ್ಪೇಷಿಯಸ್ ಆಗಿ. ಒಂದು 1000 ಮೆಂಬರ್ ಬರ್ಬೋದಲ್ಲ? ಅಲ್ಲ ಎಷ್ಟು ಜನ ಬರ್ಬೋದು ಇಲ್ಲಿಗೆ?
ಎಷ್ಟು ಮೆಂಬರ್ಸ್? ಒಂದು 5,000 ಅಂತ ಏನೋ ಹೇಳಿದ್ದಾರೆ. 5,000 ಜನ ಬರ್ಬೋದಂತೆ ಗೈಸ್ ಇಲ್ಲಿಗೆ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡೋಣ ಇನ್ನೂ ಬೆಟರ್. ಅಕಸ್ಮಾತ್ ಇಲ್ಲಿ ಬಿಟ್ಟಿರೋದಂದ್ರೆ ಅದೊಂಥರ ನಮ್ಮ ಕನ್ವಿನ್ಸ್ ಆ ಮಾಡಕ್ಕೆ ಡ್ರೀಮ್ ನಮ್ಮಿಬ್ಬರು ಡ್ರೀಮ್ದು ಅದು ಫುಲ್ಫಿಲ್ ಆಗಲ್ವಲ್ಲ. ಚೆನ್ನಾಗಿದೆ ಇಲ್ಲಿ ಎಲ್ಲ ಊಟಕ್ಕೆ ಇದು. ಓಕೆ, ಫೈರ್ ಮತ್ತೆ ಇದು ಕಲರ್ ಮಾಡಬೇಕಂದ್ರೆ ಆಗಲ್ಲ ತಾನೇ ನೋಡಕ್ಕಿಲ್ಲಿ. ಸೊ ಆಚೆಯಿಂದ ಮಾಡ್ಕೊಡ್ಬೇಕು. ಸೊ ನಾವು ಹಿಂಗ್ ಶೇಡ್ ಹಾಕೊಬೇಕು ಈ ಕಡೆ, ಆಮೇಲೆ ಆಚೆಯಿಂದ ನಾವು ಆಚೆ ಮಾಡ್ಕೋಬೇಕು. ಓಕೆ ಓಕೆ. ಅಲ್ಲಿ ಒಂದು ಸ್ಟೇಜ್ ಮೇಲೆ ಹತ್ತುವಾಗ ಫ್ಲವರ್ ಬರ್ತದಲ್ಲ, ಅದು ಬೇಕಾದ್ರೆ ಮಾಡ್ಕೊಬೋದು. ಮದ್ವೆ ಮಾಡ್ಕೊಂಡ್ರೆ ಯಾವ ಕಡೆ ಸ್ಟೇಜ್ ಹಾಕಿಸ್ತಾರೆ? ಇದು ನಮ್ಮ ಸೋಫಾಗಳು ಇದೆಯಲ್ಲ, ಅಲ್ಲಿ ಮಂಟಪ, ಕಿಚನ್. ಸೊ ಇಲ್ಲಿ ಅಡುಗೆ ಮಾಡೋದು. ನೈಸ್. ಬರೀ ನಮ್ದು ಸ್ಟೋವ್, ಗ್ರೈಂಡರ್ ಇಲ್ಲ ಎಲ್ಲ ನಿಮ್ದೇ ಇದೆ. ನಾವು ಬರೀ ಸ್ಟೋವ್ ಮತ್ತೆ ಗ್ರೈಂಡರ್ ಅಷ್ಟೇ ನಿಮ್ದು? ಗ್ರೈಂಡರ್ ಅಷ್ಟೇ. ದೋಸೆ ಪಾತ್ರೆ ನಮ್ದು ಇಲ್ಲ. ಪಾತ್ರೆ ನಮ್ದು. ಹಾ, ಪಾತ್ರೆ, ಗ್ಯಾಸು ಎಲ್ಲ ನಮ್ದು. ನಿಮ್ದು. ಅಂಕಲ್ ಹಂಗೆ ಹಾಯ್ ಮಾಡಿ ಅಂಕಲ್ ವ್ಲಾಗ್ಗೆ. ಅಂಕಲ್ ದುಬೈಲಿ ಇದ್ದಾರೆ, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ ಇವತ್ತು. ಹಾಂ, ಊಟ ಮಾಡ್ತೀರಾ? ಓಕೆ ಓಕೆ ಓಕೆ. ಚೆನ್ನಾಗಿದ್ದೀರಾ ಅಂಕಲ್? ಕೆಲಸ ಅಂಕಲ್ ಚೆನ್ನಾಗಿ ನಡೀತಿದೆಯಲ್ಲ? ಗೈಸ್, ಅಂಕಲ್ ದುಬೈಯಿಂದ ಫೋನ್ ಮಾಡಿದ್ರು. ಅವರು ಊಟ ಮಾಡ್ತಿದ್ದಾರೆ ಈ ಟೈಮಲ್ಲಿ. ಅವ್ರು ನಾಷ್ಟ ಮಾಡಿದ್ರು ಅಲ್ಲಿ ಇವಾಗ ಊಟ ಟೈಮ್, ನಾಷ್ಟ ಟೈಮ್ ಇವಾಗ ಒಂದು 2 hour ಡಿಫರೆಂಟ್ ಅಲ್ಲ ಇಂಡಿಯಾಗೆ ಮತ್ತು ದುಬೈಗೆ. 1.5 hour ಡಿಫ್ರೆನ್ಸು. ಬಟ್ ಸೂಪರ್ ಅಪ್ಪ ಅಂಕಲ್. ಬೆಂಗಳೂರು ಬಂದು ಮತ್ತೆ ದುಬೈಗೆ ಹೋಗಿ, ದುಬೈಗೆ ಮತ್ತೆ ಬೆಂಗಳೂರು ಬಂದು ಅಪ್ಪ ವಿಜೂರ್ ಆಗಿದೆ ರೆಸಾರ್ಟ್ ಇದು, ಅದೇ ವೆನ್ಯೂ ಇದು. ನೋಡೋಣ ಗೈಸ್, ನಾವು ಬೇರೆ ಆಪ್ಷನ್ಗಳು ತೊಗೊಳೋಣ ಅಂತ. ಯಾಕಂದರೆ ಒಂದೇ ಆಪ್ಷನ್ಗೆ ಇಷ್ಟಕ್ಕೊಂಡಾಗಿ ಬರೋದು. ಸೊ ಬೇರೆ ನೋಡಿಕೊಂಡು ನಮ್ಮ ಬಜೆಟ್ಗೆ ಯಾವ್ದಿದೆ ಅದನ್ನು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ. ಸೊ ಇವಾಗ ನೆಕ್ಸ್ಟು ಜಾಗಕ್ಕೆ ಹೋಗೋಣ. ಓಕೆ, ಫುಲ್ಲು ಜೋಶರಿ ಇದ್ದೀರಲ್ಲ ನೀವಂತೂ. ಏನಕ್ಕೆ ಇಷ್ಟು ಜೋಶು? ಡ್ರೀಮ್ ಅಲ್ವಾ ಎಲ್ಲ ಹುಡುಗಿರಿಗೆ ಮದುವೆ ಅಂದ್ರೆ. ನಿಂಗೆ ಸ್ವಲ್ಪ ಜಾಸ್ತಿ ಡ್ರೀಮ್ ಅಲ್ವಾ? ತುಂಬಾ ಜಾಸ್ತಿ ಇದೆ. ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಅದಕ್ಕೆ ರೀಚ್ ಮಾಡಕ್ಕೆ ಟ್ರೈ ಮಾಡೋಣ. ಇವಾಗ ಇನ್ನೊಂದು ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡುವ ಇದು ಹೆಂಗಿದೆ ಅಂತ. ಸೊ ಗೈಸ್, ಇದು ಇನ್ನೊಂದು ಜಾಗ. ಯಾವುದೋ ತೋಟಕ್ಕೆ ಬಂದಂಗಿಲ್ವ ಇದು? ತುಂಬಾ ಇವೆಂಟ್ಸ್ ನಡೆದಿದೆ ಗೂಗಲಲ್ಲೆಲ್ಲ, ಚೆನ್ನಾಗಿದೆ. ಬಟ್ ಯಾವುದೋ ಒಳ್ಳೆ ನನಗೆ ಆ ವೆಡ್ಡಿಂಗ್ ಫೀಲ್ ಬರ್ತಿಲ್ಲ ಇಲ್ಲಿ. ವೆಡ್ಡಿಂಗ್ ಮಾಡ್ಕೊಳ್ಳೋ ಥರ ಫೀಲ್ ಬರ್ತಿಲ್ಲ. ಅದು ಒಳ್ಳೆ ಒಂದು ಯಾವುದೋ ಫಾರ್ಮ್ ಹೌಸಿಗೆ ಬಂದಾಗಿದೆ, ತೋಟಕ್ಕೆ ಕೀಟಕ್ಕೆ ತಾನೇ ಗೈಸ್. ನಂಗೆ ಆ ಥರನೇ ಫೀಲ್ ಆಗ್ತಿದೆ. ಆ ಫಸ್ಟ್ ಒನ್ಕಿಂತ ಈ ಸೆಕೆಂಡ್ ಒನ್ ಫಸ್ಟ್ ಒನ್ ಚೆನ್ನಾಗಿತ್ತು. ಸೆಕೆಂಡ್ ಒನ್ಕಿಂತ ಫಸ್ಟ್ ಒನ್ ಲಾಸ್ಟಲ್ಲಿ ಹೋಗ್ಬೇಕಿತ್ತು. ಏನು? ಫಸ್ಟ್ ಒನ್ ಲಾಸ್ಟಲ್ಲಿ ಹೋಗ್ಬೇಕಿತ್ತು. ಅದು ನೋಡಾದ್ಮೇಲೆ ಯಾವುದೂ ಇಷ್ಟ ಆಗಲ್ಲ. ಅದೇ ಈ ಜಾಗ ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಹ್ಯಾಂಡ್ ವಾಶ್ ಜಾಗ ನೋಡಿ ಎಷ್ಟು ಚಿಕ್ಕದಿದೆ, ತುಂಬ ಚಿಕ್ಕದಿದೆ. ಒಂದು 10 ಜನ ಬಂದ್ಬಿಟ್ರೆ ಫುಲ್ ಸ್ಪೇಸೇ ಇದಾಗೊಂಡ್ಬಿಡುತ್ತೆ. ಇಲ್ಲ, ಹ್ಯಾಂಡ್ ವಾಶ್ ಇಷ್ಟ ಇರುತ್ತೆ. ತುಂಬ ಚಿಕ್ಕದಿದೆ ಹ್ಯಾಂಡ್ ವಾಶ್ ಆ್ಯಕ್ಚುಲಿ. ಡೆಕೋರ್ ಮಾಡಿರೋದಿಲ್ಲ. ಇದು ಇಂಡೋರು, ಇಷ್ಟು ಚಿಕ್ಕದಾಗಿದೆ ಇಂಡೋರು. ಇನ್ನು ನೋಡು, ಬೀಗ್ರೂಟ ಮಾಡಿಸಿದ್ರೆ ಈ ಲೊಕೇಶನ್ ಡಿಸೈಡ್ ಮಾಡ್ಬೋದು. ನೋಡ್ತಾ ನೀನು ಬೀಗ್ರೂಟಿಗೆ ಬಂದ್ಬಿಟ್ಟೆ. ಹಾಂ, ನಾನು ಎಂಗೇಜ್ಮೆಂಟ್ ಬೇಡ, ನೀನು ಬೀಗ್ರೂಟ ಬಂದಿದ್ಯಾ? ಒಂದೇ ಸರಿ ಪ್ಲಾನ್. ಇದು ಕಿಚನ್ ಅಂತೆ ಇಲ್ಲಿ. ಇದು ವೆಜ್ಗೆ, ಇದು ನಾನ್ ವೆಜ್ಗೆ ಕಿಚನ್ ಅಂತೆ. ಸೊ ನಾಟ್ ಸ್ಯಾಟಿಸ್ಫೈಡ್ ಗೈಸ್, ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ಇವಾಗ ಬೇರೆ ಲೊಕೇಶನ್ ಹೋಗೋಣ ಬನ್ನಿ. ನಾನು ಫೋನಲ್ಲಿ ವ್ಲಾಗ್ ಮಾಡ್ತಿದ್ದಾರೆ ಆಂಟಿ, ಅಲ್ಲಿ ದುಬೈ ವ್ಲಾಗ್ ಮಾಡಿದ್ದಾರೆ. ವೀಡಿಯೋ ಕಾಲಲ್ಲಿ ವ್ಲಾಗ್ ಮಾಡ್ಕೊಂಡು ಆಂಟಿ ಅಂಕಲ್ಗೆ ತೋರಿಸ್ತಾ ಇದ್ದಾರೆ. ಗೈಸ್, ಎಷ್ಟು ಶೆಕೆ ಆಗ್ತಿದೆ ಅಂತ ನಾನು ನಿಜವಾಗ್ಲೂ. ನಮಗೆ ಬೆಂಗಳೂರಲ್ಲಿ ಇದ್ದಿದ್ದು ರೂಢಿ ಆಗ್ಬಿಟ್ಟಿರೋದಲ್ಲ ಗೈಸ್. ಸಡನ್ನಾಗಿ ಮೈಸೂರು ಬಂದ್ಬಿಟ್ಟು ಒಂದು 2-3 ದಿವಸ ಮೈಸೂರು ಬಿಟ್ಟಾಕಿ ಬೇರೆ ಯಾವ ಊರಿಗೆ ಹೋದ್ರೂ ಕೂಡ ನಮಗೆ ಆ ಹ್ಯುಮಿಡಿಟಿ ನಮಗೆ ತಡ್ಕೊಳಕ್ಕಾಗಲ್ಲ ಗೈಸ್. ಯಾಕಂದರೆ ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತೀವಿ. ಅದು ಬಿಟ್ಟು ಬೇರೆ ಕಡೆ ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂದು 2-3 ದಿವಸ ಬೇಕೇ ಬೇಕು. ಇವಾಗ ಬೆಂಗ್ಳೂರಿಗೆ ಹೋದ್ರೆ ನೀನು ಈ ಥರ ಟೆಂಪರೇಚರ್ ಬೇರೆ ಮಾಡ್ತೀಯಾ? ನಿಂಗೆ ಇಲ್ಲಿ ನಿಂಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಬೆಂಗಳೂರು ವೆದರ್ ನಿಂಗೆ ಅದೇ ಥರ ಇರುತ್ತೆ. ಅಡ್ಜಸ್ಟ್ ಆಗ್ತೀನಿ ನಾನು. ಆಂಟಿ, ನೀವು ಆಂಟಿ ನಿಮ್ಗೆ ಅಡ್ಜಸ್ಟ್ ಆಗೋಗ್ಬಿಡ್ತೀರಾ? ನಿಮ್ಗೆ ಇದು ಬಿಸಿಲು ಅಂತ ನಿಮ್ಗೆ ಅನಿಸ್ತಿಲ್ಲ ತಾನೆ? ಜಾಸ್ತಿ ಈಚೆ ಬರಲ್ಲ ಅಲ್ವಾ, ಹಾಗಾಗಿ ಯಾವ್ದೇ ಇದ್ರೂ ಅಡ್ಜಸ್ಟ್ ಆಗ್ಬಿಡ್ತೀವಿ ಅನ್ಸುತ್ತೆ. ನಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಬ್ಯಾಂಗ್ಳೂರ್ಗಿಂತ ಇಲ್ಲಿ ಜಾಸ್ತಿ ಇದೆ. ಹೌದು, ಊಟ ಇದೆಯಲ್ಲ, ಸೊ ಅದರಿಂದ ಜಾಸ್ತಿ ಬಿಸಿ ಅನಿಸ್ತಿದೆ. ಸೊ ಗೈಸ್, ನೆಕ್ಸ್ಟ್ ಊಟ ಕೊಡೋಣ. ಊಟ ಮುಗಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟು ವಿಡಿಯೋ ನೋಡಕ್ಕೆ ಹೋಗೋಣ. ಇದ್ಯಾಕೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಗೈಸ್.
ಗೈಸ್ ಫುಲ್ ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ದಾರೆ ಅಮೃತ ಅವರು. ಯಾಕೆ? ನನಗೆ ಬೇಡ ಇದ್ದಿದ್ದು ಜಿಮ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ಯಾ? ಗೈಸ್ ಏನು ಗೊತ್ತಾ, ಊಟ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಏನು ನೆನಪಾಗ್ತಿದೆ, ಊಟ ಮುಂದೆ ಇದ್ದಾಗ ಆ ಥರ ನಮ್ಗೇನು ಅನ್ಸೋದೇ ಇಲ್ಲ. ಯಾವಾಗ ಬೇಕೋ ಅವಾಗ ಮಾಡ್ತೀವಿ, ಯಾವಾಗ ನಮ್ಗೆ ಊಟ ಸಿಗಲ್ಲ ಅವಾಗ ಏನೋ ನೆನಪಾಗುತ್ತೆ. ಊಟ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಅಲ್ವಾ? ಹೌದು 5 ಗಂಟೆ ಆಯ್ತು. ಹೊಟ್ಟೆ ಸಿಗುತ್ತೆ. ಆಯ್ತು, ನೆಕ್ಸ್ಟ್ ಹೋಗೋದೆ ಊಟಕ್ಕೆ. ಹಾಂ ಚೆನ್ನಾಗಿದೆ ಜಾಗ. ಇಲ್ಲಿ ಕುತ್ಕೊಳ್ಳೋ ಮನೆ, ಯಾವುದೋ ಹಳೇ ಕಾಲದ ಹೋಟ್ಲು ಬಂದಂಗೈತೆ. ಟೆಂಪಲ್ ಫೀಲ್ ಆಗ್ತಿದೆ. ಹಳೆ ಮನೆನ ಆಲ್ಟ್ರೇಷನ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಗೈಸ್. ಇದು ಮನೆ ಅಂತ ಹಳೆ ಮನೆನ ಆಲ್ಟ್ರೇಷನ್ ಮಾಡಿ ಹೋಟ್ಲು ಹೋಗ್ಬಿಟ್ಟಿದ್ದಾರೆ ನೋಡಿ, ಎಂಥ ಪ್ಲ್ಯಾನ್ ಮಾಡಿದ್ದಾರೆ. ಹ್ಞೂ ಗೈಸ್, ಮನೆ ಥರ ಇದೆ ನೋಡೋಕ್ಕಿದು. ರೂಮ್ಗಳಿವೆಲ್ಲ, ರೂಮ್ಗಳಲ್ಲಿ ಈ ಥರ ಊಟ ಮಾಡಿದ್ದಾರೆ, ಚೆನ್ನಾಗಿದೆ. ವಾವ್, ನಮ್ಮ ಇಲ್ಲೋಡಿ ಹೆಂಗಿದೆ. ಈ ರೋಡಲ್ಲಿ ಸ್ಕೂಲ್ ಹೋಗ್ತಿದ್ರಂತೆ, ಅವಾಗ ಇದು ದೊಡ್ಡ ಮನೆ ಅಂತೆ. ನಾವೆಲ್ಲ ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೌದಾ? అంటే ನೀವು ಹುಟ್ಬಿಳ್ದೆಲ್ಲ ಮೈಸೂರೇನಾ? ಮೈಸೂರೇ. ಯಾವ ಸ್ಕೂಲ್ ಓದಿದ್ದು ನೀವು? ಲಲಿತಾ? ನೀನು ನಮ್ಮ ಯಾವ ಸ್ಕೂಲ್ ಓದಿದ್ದು? ಸೆಂಟ್ ಜೋಸೆಫ್. ಸೆಂಟ್ ಜೋಸೆಫ್. ನೈಸ್. ಹೋಗಿ ಹೊರಗಡೆ. ನಾವು ಹೊರಗಡೆ ಹೋಗೋಣ. ನಂಗೆ ಯಾವತ್ತು ಇಲ್ಲೇ ಕೂತ್ಕೋಬೇಕಂತ ಆಸೆ. ನನಗೆ ಮಿರರು, ನನಗೆ ಕಾರ ಕೂತ್ಕೋಬೇಕಾದ್ರೆ ಕಿಟಕಿ ಹತ್ರ ಕೂತ್ಕೋಬೇಕು, ಟ್ರೈನ್ ಕೂತ್ಕೋಬೇಕಾದ್ರೆ ಕಿಟಕಿ ಹತ್ರ ಕೂತ್ಕೋಬೇಕು, ಬಸ್ ಕೂತ್ಕೋಬೇಕಾದ್ರೆ ಅದೇ ಕೂತ್ಕೋಬೇಕು, ಊಟಕ್ಕೂ ಇಲ್ಲಿ ಕೂತ್ಕೋಬೇಕು ಈ ಕಡೆ. ಯಾಕೆ ಊಟ ಮಾಡಿ ಬೇಗ ಆಚೆ ಹೋಗ್ಬಿಡೋಣ ಅಂತ. ನೀನು ಸೈಡ್ ಬರ್ಬೇಕು, ನಾನು ಸೈಡ್ ಬರ್ಬೇಕು, ಸುಮಾರು ಡಿಸ್ಟರ್ಬೆನ್ಸ್ ಇರ್ತದೆ ಅದಕ್ಕೆ. ಫಸ್ಟು ಸೂಪ್ ಬಂದಿದೆ. ಏನು ಸೂಪ್ ಇದು? ಚಿಕನ್ ಕೊರಿಯಂಡರಾ? ಚಿಕನ್ ಕೊರಿಯಂಡರ್ ಪೆಪ್ಪರ್ ಸೂಪ್. ಚಿಕನ್ ಕೊರಿಯಂಡರ್ ಪೆಪ್ಪರ್ ಸೂಪು. ನಿಮ್ಮನ್ನು ನಿಂತ್ಕೊತೀನಿ ನಾನು. ಸಾಂಬಾರು ಇದಂಗಿದೆ. ಸಾಂಬಾರು ತರ ಟೇಸ್ಟ್ ಇದು ಅಲ್ವಾ? ಆಂಟಿ ಹೇಗಿದೆ ಆಂಟಿ? ಸಾಂಬಾರು ತರ ಐತಾನೆ, ಸೂಪ್ ತರ ಸಾಂಬಾರು ತರ ಐತೆ. ಅದು ಮದುವೆಗೆ ಬಂದಂಗೆ ಐತೆ ನನಗೆ ಸೌಂಡ್. ಯಾವುದೋ ಮದುವೆಗೆ ಬಂದಂಗೆ ಐತೆ ಗೈಸ್. ರೈಸ್ ನಮ್ಮ ಅಮ್ಮ ಸಾಂಬಾರು ಮಾಡ್ದಾಗ ಕೊಡ್ತಾರೆ, ರೈಸ್ ತಗೋ ಕುಡಿ ಟೇಸ್ಟ್ ನೋಡು ಅಂತ. ಸೇಮ್ ಹಂಗೆ ಐತೆ, ಇದು ಕುಡಿತಿರ್ಬೇಕಾರೆ ಹಂಗೆ ಇದ್ದಾಗ ನಮ್ಮ ಅಮ್ಮನೇ ನೆನಪು ಬರ್ತಾರೆ ನನಗೆ. ಫೈನಲಿ ಬಿರಿಯಾನಿ ಬಂತು. ನನ್ನ ಫೇವ್ರೇಟ್ ಗೈಸ್ ಬಿರಿಯಾನಿ ಆ್ಯಕ್ಚುಲಿ. ನಿಮ್ಗೇನು ಫೇವ್ರೇಟ್ ಫುಡ್ಡು? ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ. ಆಂಟಿ ನಿಮ್ಗೆ ಫೇವ್ರೇಟ್ ಫುಡ್ಡು? ದೊಣ್ಣೆ ಬಿರಿಯಾನಿ. ನಿಮ್ಗೇನು ಫೇವ್ರೇಟ್ ಫುಡ್ಡು? ನಿಮಗೂ ದೊಣ್ಣೆ ಬಿರಿಯಾನಿ ಇಷ್ಟನಾ? ಹಾಂ ಓಕೆ ಗೈಸ್, ಫುಲ್ ಬ್ಯಾಟಿಂಗ್ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಮೈ ಕಾರ್ ಕೀ ಇನ್ಸೈಡ್ ಯುವರ್ ಬ್ಯಾಗ್. ಗೈಸ್ ಇವಾಗ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ ಗೈಸ್, ನೋಡೋಣ ಬನ್ನಿ ಈ ಜಾಗ ಹೆಂಗಿದೆ ಅಂತ. ವಾವ್, ಚೆನ್ನಾಗಿರೋ ಜಾಗ ಇದು, ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಇಷ್ಟ ಜಾಗ ಇದು? ಬಂದಿರಾ ಮುಂಚೆ ಇಲ್ಲಿಗೆ ನೀವು? ಒಂದ್ಸರಿ ಬಂದಿದ್ದೀರಾ, ಚೆನ್ನಾಗಿದೆ. ನೈಸ್. ಇಲ್ಲೊಂದು ಪ್ಲೇಸ್ ಇದೆ. ಇಲ್ಲ ಅವ್ರು ಹೇಳಿದ್ದು ಇಲ್ಲಿ ಯಾವ್ದಾದ್ರು ಸಣ್ಣ ಫಂಕ್ಷನ್ ಇದ್ರೆ ಮಾಡ್ಕೊಬೋದು. ಮೆಹಂದಿ ಕಡಿಮೆ ಜನ ಇದ್ರೆ ಸ್ಟೇಜ್ ಹಾಕಿ ಇಲ್ಲಿ ಬರ್ಡೇ ಆ ಥರ ಮಾಡ್ಕೊಬೋದು ಅಷ್ಟೇ. ಹೌದು. ನಮಗೆ ತುಂಬಾ ಜನ ಬರ್ತಾರೆ, ನಮ್ಮ ಫ್ರೆಂಡ್ಸೇ ಸುಮಾರು 100 ಜನ ಬರ್ತಾರೆ. ಹೌದಾ? ಅದೆಲ್ಲ ಫ್ರೆಂಡ್ಸ್ ಯಾರು ನಮಗೆ? ಇನ್ಫ್ಲೂಯೆನ್ಸರ್ಸ್, ಕ್ರಿಯೇಟರ್ಸ್. 100 ಜನ ಫ್ರೆಂಡ್ಸೇ ಬರ್ತಾರ. ನಿಮ್ಮ ಎಷ್ಟು ಜನ ಬರ್ತಾರ? ನಮ್ದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಸಿ 100 ಜನ ಆಗ್ಬೋದು ಅಷ್ಟೇ. ನಮ್ದು ಸ್ವಲ್ಪ ಜಾಸ್ತಿ ವೈಡರ್. ನಮ್ದು ಫ್ಯಾಮಿಲಿ ಅಷ್ಟು ಜನ ಇಲ್ಲ, ಬಟ್ ಫ್ರೆಂಡ್ಸ್ ಜಾಸ್ತಿ ಜನ ಇದ್ದಾರೆ. ಇದು ರೂಮ್ಸಾ? ಇದು ವಿಲ್ಲಾಸ್, ಇದು ಡ್ಯೂಪ್ಲೆಕ್ಸ್ ವಿಲ್ಲಾ. ವಾವ್, ಸಕ್ಕತ್ತಾಗಿದೆ. ನಾವೇನಾದ್ರೂ ಇಲ್ಲಿ ಎಂಗೇಜ್ಮೆಂಟ್ ಡೆಸ್ಟಿನೇಷನ್ ಫೈನಲ್ ಆದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು 6 ಏನೋ ಇದೆ ಅಷ್ಟೇ. ಅಷ್ಟನ್ನು ಬುಕ್ ಮಾಡ್ಕೊಂಡ್ಬಿಡೋಣ, ಇಡೀ ರೆಸಾರ್ಟೇ ಬುಕ್ ಮಾಡ್ಕೊಳ್ಳೋಣ. ಇದು ವೈನಾಡ್ ಫೀಲ್ ಕೊಡ್ತೀವಿ ನನಗೆ. ವೈನಾಡ್ ಏನಕ್ಕೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಬೆಟ್ಟ ಹತ್ರನೇ ಇದೆ ಅಂತ. ಚಾಮುಂಡಿ ಬೆಟ್ಟ ಹತ್ರನೇ ಇದೆಯಾ? ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತಿಲ್ಲ ಆದ್ರೆ ಅದಕ್ಕೆ ಅಲ್ವಾ? ವಾವ್, ತುಂಬಾ ದೊಡ್ಡದಾಗಿದೆ ವೈಸ್, ಸಕ್ಕ ದೊಡ್ಡದಾಗಿದೆ. ಆಕ್ಚುಲಿ ಚೆನ್ನಾಗಿದೆ ಗೈಸ್ ಇದು ಜಾಗ. ನೈಸ್. ಹೌದು ಚೆನ್ನಾಗಿದೆ. ಸೊ ಇಲ್ಲಿ ಬಿಡ್ತಾರ ಮಾಡೋದಕ್ಕೆ ಫೈರ್ ವರ್ಕ್ಸು? ಇಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ತುಂಬಾ ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ. ತುಂಬಾ ಏನ್ ಬೇಕಾದ್ರೂ ಮಾಡ್ಬೋದಂತೆ ಗೈಸ್. ಡ್ಯಾನ್ಸ್ ಮಾಡ್ಬೋದಾ? ಎಲ್ಲ ಆಬ್ವಿಯಸ್ಲಿ ಮದುವೆ ಅಂದ್ಮೇಲೆ ಡ್ಯಾನ್ಸ್ ಇದ್ದೇ. ನೀನು ಡ್ಯಾನ್ಸ್ ಮಾಡ್ತೀಯಾ? ಅಂದ್ರೆ ನೀವು ಡ್ಯಾನ್ಸ್ ಮಾಡ್ಬೇಕಂಟಿ ನಮ್ಮ ಮದುವೆಗೆ? ನೀವು ಕಲಿಸ್ಬೇಕು. ನೀವು ಮತ್ತೆ ಅಮ್ಮ ಮಾಡಿ. ನೀವು ಕಲಿಸ್ಬೇಕು. ನಂಬರ್ತಾ ಇಲ್ವಾ ಆಂಟಿ? ನಾನು ಡ್ಯಾನ್ಸರ್ ಅಲ್ಲ, ನಾನ್ ಡ್ಯಾನ್ಸರ್. ನಾನು ನಂಬರ್ತಾ ಡ್ಯಾನ್ಸರ್ ಅಲ್ವಾ? ನೀವು ಪೇಷನ್ಸ್ ಇಟ್ಟು ಕಲಿಸ್ಬೇಕು. ಕಲ್ಸೋಣ ಬಿಡಿ ಆಂಟಿ. ನಾವೆಲ್ಲ ಪ್ಲಾನ್ ಮಾಡಿ ಕಲ್ಸಿದ್ರೆ ಆಕ್ಚುಲಿ ನಂಬರ್ತಾ ಅವ್ರ ಸಿಸ್ಟರ್ ತಂಗಿ ಡ್ಯಾನ್ಸರು.
ಹೌದಾ ನಿಮ್ಮ ಮಗಳೇ ಇದಾರಲ್ಲ ಆಂಟಿ, ಇಬ್ರು ಸಾಕಂಟಿ ನಿಮ್ಗೆ ಹೇಳ್ಕೊಡೋದಕ್ಕೆ. ಅಲ್ವಲ್ಲ ಬರ್ತಾರಲ್ಲ ಇಲ್ಲಿಗೆ ಅವರು. ಮದ್ವೆ ಟೈಮಲ್ಲಿ ಬರ್ತಾಳೆ. ಏನು ಒನ್ ಡೇ ಸಾಕಲ್ಲ ಕಲಿಯಕ್ಕೆ ನಿಮ್ಗೆ. ನಾವೆಲ್ಲ ಎಲ್ಬೋರ್ಡು 10 ಸಲ ಕಲಿಸ್ಬೇಕು. ನೈಸ್. ಜಾಗ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ರೂಮ್ಸು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದೇ ಬ್ಯಾಕ್ ಗ್ರೌಂಡ್ ಒಂದು ಬೆಟ್ಟ. ಎಸ್, ಇದು ನೀಲಗಿರಿ ಮರನಾ ಇದು? ಸ್ಮೆಲ್ ಬರ್ತಿದೆ. ಫುಲ್ ಫ್ರೆಶ್. ಗೈಸ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೆಂಗ್ ಏನೇನು ಬರುತ್ತೆ ಅಂತ. ಅನ್ಕೊಂಡಿದೀನಿ ಅಂತ ಹೇಳ್ತೀನಿ. ಅಲ್ಲಿ ಫಸ್ಟ್ ಚಿಕ್ಕದಾಗ ಒಂದು ಸ್ಟೇಜ್ ಬರುತ್ತೆ. ಓಕೆ. ಮಿನಿಮಲ್ ಆಗಿ ಇರುತ್ತೆ ಡೆಕೋರ್, ತುಂಬಾ ಹೆವಿ ಹ್ಯೂಜ್ ಎಲ್ಲ ಇರಲ್ಲ. ಅದ್ರ ಮುಂದೆ ಡಾನ್ಸ್ ಫ್ಲೋರ್ ಇರುತ್ತೆ. ಓಕೆ. ಅದಕ್ಕೇನು ಸ್ಟೇಜ್ ಇಲ್ಲ, ಫ್ಲೋರ್ ಅಲ್ಲೇ ಡಾನ್ಸ್ ಫ್ಲೋರ್. ಅದಾದ್ಮೇಲೆ ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬರುತ್ತೆ. ಓಕೆ. ಆಮೇಲೆ ಎಂಟ್ರೆನ್ಸ್ ಅಲ್ಲಿ ಲೈವ್ ಕೌಂಟರ್ಸ್ ಅಥವಾ ಲೈವ್ ಸ್ಟೇಷನ್ಸ್ ಇರುತ್ತೆ, ಅದಿನ್ನೂ ಡಿಸೈಡ್ ಮಾಡಿಲ್ಲ ಏನು ಅಂತ. ಓಕೆ. ಅದಾದ್ಮೇಲೆ ಆ ಪ್ಲೇಸ್ ಅಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಅದು ಕೂಡ ಯಾವ ತರ ಅರೇಂಜ್ ಮಾಡ್ಬೇಕು ನೋಡ್ಬೇಕು. ನಮ್ಮಲ್ಲಿ ರಾಮಾಚಾರಿ ಪಿಕ್ಚರ್ ಅಲ್ಲಿ ಎಷ್ಟು ಹೇಳ್ತಾರೆ ಗೊತ್ತಾ, ಎಕ್ಸ್ಪ್ಲೇನ್ ಮಾಡ್ತಾ ಗೊತ್ತಾ, ಮದುವೆ ಹಿಂಗಿರ್ಬೇಕು ಅಂತ ಆ ಥರ ಫೀಲ್ ಆಗ್ತದೆ ನನಗೆ. ಗೈಸ್ ಹುಡುಗರಿಗೆಲ್ಲ ಹಂಗೇನು ಅನ್ಸಲ್ಲ, ಹಿಂಗೆ ಬೇಕು ಹಂಗೆ ಬೇಕು, ನಮ್ಗೆ ಹೆಂಗಿದ್ರು ಓಕೆ ಅನ್ಸುತ್ತೆ. ಬಟ್ ಹುಡುಗಿರಿಗೇನೆ ಜಾಸ್ತಿ ಡ್ರೀಮ್ಸ್ ಇರೋದು, ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ. ಆಂಟಿ ನೀವು ಹೆಂಗೆ ಆಂಟಿ ಮದುವೆ ಆಗಿದ್ದು? ಸಿಂಪಲ್ ಆಗಿ. ಸಿಂಪಲ್ ದೇವಸ್ಥಾನ ಆಂಟಿ? ಇಲ್ಲ ಚೌಟ್ರಿ ಮಾಡಿ. ಆಂಟಿ ಚೌಲ್ಟ್ರಿ ಸಿಂಪಲ್, ಚೌಲ್ಟ್ರಿ ಗ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಅದು ಸಿಂಪಲ್ ತಾನೆ. ಆ ಥರ ಅಂದ್ರೆ ಅವಾಗೆಲ್ಲ ಈ ಥರ ಇದ್ದಿಲ್ಲ. ಅವಾಗೆಲ್ಲ ಚೌಲ್ಟ್ರಿಲಿ ಮದುವೆ ಮಾಡ್ಕೊ, ಇಲ್ಲ ದೇವಸ್ಥಾನ ಮದುವೆ ಮಾಡ್ಕೊ, ಮನೆಗೆ ಹೋಗು, ಮನೇಲಿ ಊಟ ಹಾಕು, ಮನೆಗೆ ಊಟ ಹಾಕು. ಬಟ್ ಇವಾಗ ಈ ಥರ ಜಾಸ್ತಿ ಆಗಿರೋದು ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಎಲ್ಲ ಈ ಕಡೆ ಇಂಗ್ಲೀಷ್ ಅವ್ರದ್ದು ತಂದ್ಬಿಟ್ಟವ್ರೆ. ಆ ಥರ ತಂದ್ಬಿಟ್ಟಿದ್ದಾರೆ ಈ ಕಡೆ. ನಾವು ಇವಾಗ ಇನ್ನೊಂದು ಜಾಗ ನೋಡಕ್ ಬಂದಿದ್ದೀವಿ, ಎಣ್ಣೆ ನೋಡೋಕೆ. ನಮ್ರತ ಅವ್ರು ಸುಮಾರು ನಿಕ್ಕೊಂಡಿದ್ದಾರೆ ಎಲ್ಲೆಲ್ಲ ಏನ್ ಬೇಕು ಅಂತೆಲ್ಲ. ಇವತ್ತಿಗಿದೆ ಇದು ಫೈನಲ್ ಅಂದ್ರೆ ಇವತ್ತಿಗೆ ಇಷ್ಟೇ ಚಾಯ್ಸ್ ನಮ್ದು. ಸೊ ಗೈಸ್ ನೋಡ್ರಿ ಈ ಜಾಗ, ವಾವ್ ಚೆನ್ನಾಗಿದೆಲ್ಲ. ಅಲ್ಲಿ ನೋಡೋದು ಸಖತ್ತಾಗಿದೆ. ಇಲ್ಲೊಂದು ನೋಡಿ, ಇದು ಚೆನ್ನಾಗಿ ಮಾಡಿದ್ದೀವಿ. ಈ ಕಡೆ ಇದು ಎಂಟ್ರೆನ್ಸ್ ಅಲ್ಲಿ, ಈ ಕಡೆಯಿಂದ ಹಿಂಗೆ ಹೋಗೋದು, ಹಿಂಗೆ ಹೋಗಿ ಆ ಕಡೆಯಿಂದ ಬರೋದು. ಗೈಸ್ ಇದು ಫುಲ್ಲು ಬೊಫೆಗೆ ಥರ ಮಾಡ್ಕೊಬೋದು. ಅಲ್ಲಿ ಎಂಗೇಜ್ಮೆಂಟು ನೈಸ್. ಡೈನಿಂಗ್ ಹಾಲ್ ಆ ಕಡೆನೂ ಇದೆ. ಅದೇ ನಾವು ಬಫೆ ಬೇಕಾದ್ರೆ ನಾವು ಬಫೆ ಥರ ಇದು ಮಾಡ್ಕೊಬೋದು. ನೈಸ್, ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಬೆಳಿಗ್ಗೆ ವೆದರ್ ಹಿಂಗಿರ್ಬೇಕಿತ್ತು ನೋಡೋದಕ್ಕೆ ನಾವಲ್ವಾ, ಅವಾಗ ಕರೆಕ್ಟಾಗಿ ತಣ್ಣಗಿರ್ತಿತ್ತು. ಕೋಲ್ಡಾಗಿದೆ ಇವಾಗ ಮೈಸೂರು. ಬರತ್ತಾಗಿದ್ದು ಇಷ್ಟ ಆಗಿಲ್ವಂತೆ. ಏನಕ್ಕೆ ಅದು ಹಿಂಗೆ ಇಷ್ಟ ಆಗಿಲ್ಲ, ಒಳ್ಳೆ ಶೆಡ್ ಥರ ಇದೆ ಅಂತ. ಈ ಥರ ಇಂಡೋರ್ ಸ್ಪೇಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅವ್ಳಿಗೆ ಏನಂದ್ರೆ ಈ ಕಡೆ ಗಾರ್ಡನ್ ಥರ ಇರಬೇಕು, ಚೆನ್ನಾಗಿರ್ಬೇಕು ಅಂತ ನಮ್ರದಾಗಿ. ಅಂದರೆ ಫೋಟೋ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಂಬಿಯನ್ಸ್ ಫೀಲ್ ಚೆನ್ನಾಗಿದೆ. ಡೈನಿಂಗ್ ಏರಿಯಾ ಕೂಡ, ಇಲ್ಲೂ ಇದೆ ಡೈನಿಂಗ್ ಏರಿಯಾ. ಇದು ಬಫೆ, ಇಲ್ಲೂ ಬಫೆ ಥರ ಮಾಡ್ಕೊಬೋದು. ಚಾಟ್ಸ್ ಇತ್ತು, ಡೆಸರ್ಟ್ಸ್ ಚಾಟ್ಸ್ ಎಲ್ಲ ಈ ಕಡೆ ಮಾಡ್ಕೊಬೋದು. ಆ್ಯಂಡ್ ಇದು ಮೇನ್ ಬಫೆ ಥರ ಮಾಡ್ಕೊಬೋದು. ಗೈಸ್ ನೆಕ್ಸ್ಟ್ ಇವಾಗ ಅಲ್ಲಿ ನಮ್ರತ ವಿಟ್ಸ್ ವರುಣ್ ಅಂತ ಬರುತ್ತೆ. ವರುಣ್ ವಿಟ್ಸ್ ನಮ್ರತ ಬರುತ್ತೆ. ಏನಂತ ಬರ್ಬೇಕಲ್ಲಿ? ಎಂಗೇಜ್ಮೆಂಟಿಗೆ ವೆಡ್ಸ್ ಅಂತ ಬರುತ್ತಾ ಗೊತ್ತಿಲ್ಲ, ಏನಂತ ಬರುತ್ತೆ. ವರುಣ್ ಆ್ಯಂಡ್ ನಮ್ರತ ಇಲ್ಲ, ವರುಣ್ ಆರಾಧ್ಯ ಅಂತ ಬರುತ್ತೆ. ನಿಂದು ನಮ್ರತ ಅಷ್ಟೇ. ನಮ್ರತ ಎ ಅಷ್ಟೇ. ಗೈಸ್ ಕೈ ನೋಡಿ ಎಷ್ಟು ಚೆನ್ನಾಗಿದೆ. ಯಪ್ಪ ಒಂಥರ ಪೇಂಟ್ ಮಾಡ್ದಂಗಿದೆ. ಏನಿದೆ ಇಷ್ಟೊತ್ತಲ್ಲೇ ಚೆನ್ನಾಗಿರುತ್ತೆ ಎಂಗೇಜ್ಮೆಂಟ್ ಮಾಡಿದ್ರೆ, ಅಂದ್ರೆ ತಣ್ಣಗಿದೆ ಅಂತ. ಮೈಸೂರು ನೋಡಿ ಕುದುರೆಗಳು ಹೆಂಗೋ ಆಡ್ತೈತೆ, ನಾಯಿಗಳ ಥರ. ಈ ಹಸುಗಳು ಆಡ್ತಾವ ಗೊತ್ತಾ ನಮ್ಮ ಬೆಂಗಳೂರಲ್ಲಿ, ಹಂಗೆ ಮೈಸೂರು ಅವಾಗಿಂದ ಒಂದು 10 ಕುದುರೆ ನೋಡಿದ್ರೆ ಓಡಾಡ್ತಾರೆ. ಸ್ವಲ್ಪ ಅದೇ ಮೈಸೂರು ಸಾಕಿದಾರ ಇಲ್ಲಿ ಕುದುರೆಗಳನ್ನ? ಗೊತ್ತಿಲ್ಲ, ಬಟ್ ಈ ಏರಿಯಾಲ್ ತುಂಬಾ ಜಾಸ್ತಿ ಇದೆ. ಯಪ್ಪ ಎಷ್ಟು ಕುದುರೆಗಳು ನೋಡಿದ್ರೆ ಗೊತ್ತಾ ಅವಳಿಂದ. ಚಿಂಟುಗಳ ಇದೆಲ್ಲ ಚಿಂಟುಸ್ ಅಂತ ಗೈಸ್. ನಮ್ರತ ಫೇವ್ರೆಟ್ ಡಾಗ್ಸ್ ಇವರಲ್ಲ. ಫೇವ್ರೆಟ್ ಡಾಗ್ಸ್ ಅಲ್ಲ, ನಾನು ಊಟ ಹಾಕ್ತೀನಿ ಇವರಿಗೆಲ್ಲ. ಅದಕ್ಕೆ ನೋಡಿ ಹಿಂದೆ ಬರ್ತಿರುತ್ತೆ. ತುಂಬಾ ಇದೆ, ಇಲ್ಲೇ ಇರುತ್ತೆ ಯಾವಾಗ್ಲೂ. ಸೂಪರ್. ಎಲ್ಲರ ಹೆಸರು ಚಿಂಟು. ಎಲ್ರು ಚಿಂಟುನೇ. ಚಿಂಟು ಸರ್ ಎಲ್ರು ಬರ್ತಾರಾ? ಚಿಂಟು ಗೈಸ್ ಹೆಂಗ್ ಗೊತ್ತಾ, ನಾಯಿಗಳಿಗೆ ಒಂದು ಬಿಸ್ಕೆಟ್ ಹಾಕಿ ಸಾಕು ಗೈಸ್, ಜೀವನ ಪೂರ್ತಿ ನಮ್ಮ ಹಿಂದೆ ಇರುತ್ತೆ ಅದು ಅಲ್ವಾ ಗೈಸ್. ನಮ್ರತ ಮನೆ ಒಂದು ನಾಯಿ ಇತ್ತು, ಪ್ರಿನ್ಸಿ ಅಂತ. ಎಕ್ಸ್ಪೈರ್ ಆಯ್ತಲ್ಲ? ಎಕ್ಸ್ಪೈರ್ ಆಯ್ತು ಇವಾಗ ಒಂದು 1 ಮಂತ್ ಆಯ್ತು. ಪಾಪ ಅದು ಕೂಡ ಸಖತ್ತಾಗಿತ್ತು ಗೈಸ್. ನಾಯಿ ಗುಂಡಕ್ಕೆ ಅಲ್ವಾ, ದಪ್ಪಕ್ಕಿತ್ತಾನೆ ನಾಯಿ. ಅದು ತುಂಬಾ ಚೆನ್ನಾಗಿದ್ಲು ಅವಳು. ನಮ್ಮ ಬ್ಲಾಗ್ ಅಲ್ಲಿ ನೋಡಿರ್ತೀರ ನೀವು. ನನ್ನ ಮನೆಗೆ ಫಸ್ಟ್ ಟೈಮ್ ಬಂದಿದೆ ಗೊತ್ತಾ. ಸೊ ಆ ಟೈಮಲ್ಲಿ ಆ ನಾಯಿ ಇತ್ತು, ಅದಾದ್ಮೇಲೆ ಅದು ಎಕ್ಸ್ಪೈರ್ ಆಯ್ತು. ಪ್ರಿನ್ಸಿಗೆ ತೋರಿಸ್ತೀನಿ ಗೈಸ್. ಅವ್ರ ನಾಯಿನ ಪಕ್ಕದಲ್ಲೇ ಹಾಕಿದ್ದಾರೆ, ನಮ್ಮ ಜೊತೆನೇ ಇರ್ಲಿ ಅಂತ. ತೋರ್ಸಿ ಎಲ್ಲ ಹಾಕಿದ್ದೀರಾ? ಏನು ಇಷ್ಟೊಂದು ಒಳಗಡೆ ಹಾಕಿದ್ರು? ಇಲ್ಲ ಹಾಕಿದ್ದೀರಾ? ಗೈಸ್
ಇದೇ ಜಾಗದಲ್ಲಿ ಪ್ರಿನ್ಸಿನ ಹಾಕಿರೋದು. ನನಗೆ ಯಾವಾಗ ಇಷ್ಟ ಇದು ಮಮ್ಮಿ ರೂಮು, ಅಲ್ಲಿಂದ ಡೈರೆಕ್ಟ್ ಕಾಣುತ್ತೆ. ಆಮೇಲೆ ಇಲ್ಲಿ ಲೈಟ್ ಕೂಡ ಇದೆ. ಓಕೆ. ಎವ್ರಿ ನೈಟ್ ಆನ್ ಮಾಡ್ಬಿಡ್ತೀವಿ, ಇಷ್ಟಕ್ಕೆ ಲೈಟ್ ಇರುತ್ತೆ. ಯಾವಾಗ ಬೇಕು ಅವಾಗ ಬಂದು ಅವಳನ್ನ ಮೀಟ್ ಮಾಡ್ಬೋದು. ನಿಂಗೆ ಅದ್ರ ಫೀಲಿಂಗ್ ಇದೆ ಇವಾಗ ನಾಯಿ ನೋಡಿ ಮತ್ತೆ ತಗೊಬೇಕು ಇನ್ನೊಂದ್ಸಲಿ ಅಂತ? ಇಲ್ಲ, ಇವಳೊಬ್ಳೆ ಸಾಕು. ಇವಳೊಬ್ಳೆ ಅದನ್ನ ತಗೊಂಡೋಗಿ ಬೇರೆ ಕಡೆ ಹಾಕೋ ಥರ ಇತ್ತಂತೆ. ಬಟ್ ಬೇಡ, ನಮ್ಮ ಜೊತೆಗೆ ಇರಲಿ ನಾಯಿ ಅಂದ್ಬಿಟ್ಟು ತಂದ್ಬಿಟ್ಟು ಅದನ್ನ ಪಾಪ ಇಲ್ಲೇ ಹಾಕಿದ್ರು. ಒಂಥರ ಆ ಡಾಗ್ ಇಲ್ದಿರೋ ಫೀಲಿಂಗ್ ಒಂಥರ ಬೇಜಾರಾಗುತ್ತೆ. ನಂಗೆ ಈ ಚಾರ್ಲಿ ಪಿಕ್ಚರು, ಈ ಡಾಗ್ಸ್ ಪಿಕ್ಚರ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ. ಯಾಕಂದ್ರೆ ನಾಯಿಗಳನ್ನ ಮನೇಲಿ ಸಾಕಲ್ಲ ಗೈಸ್. ಸಾಕಿದ್ರೆ ಅದಕ್ಕೆ ನಂಗೂ ಮತ್ತೆ ಅದಕ್ಕೆ ಬಾಂಡ್ ಆಗ್ಬಿಡುತ್ತೆ. ಬಾಂಡ್ ಆದಾಗ ಅದು ಬಿಟ್ಟು ಹೋಗುತ್ತಾ ನಮ್ಮನ್ನ, ಅವಾಗ ಅದು ಎಷ್ಟು ನೋವು ಹೋಗೋದು ಗೊತ್ತಾ, ಅದಂತೂ ಹೇಳೋಕ್ಕಾಗಲ್ಲ ಫೀಲಿಂಗ್ಸು. ಹ್ಯೂಮನ್ ಅಟ್ಯಾಚ್ಮೆಂಟ್ಗಿಂತ ಡಾಗ್ಸ್ ಅಟ್ಯಾಚ್ಮೆಂಟ್ ತುಂಬಾ ಸ್ಟ್ರಾಂಗ್ ಅಂತ ನನಗೆ ಫೀಲ್ ಆಯ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಮ್ಮಿಬ್ಬರನ್ನ ಬೆಳೆಸಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಕೂಡ ನಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಮಚ್ ಲವ್ ಗೈಸ್, ಅಷ್ಟೇ, ಏನೇನು ಹೇಳೋಕ್ಕಾಗಲ್ಲ. ಆ್ಯಂಡ್ ಅದೇ ಇವಾಗ ಹೋಗ್ಬಿಟ್ಟೆಲ್ಲ ನಾವು ನೋಡ್ಕೊಂಬಂದ್ವಿ. ಸೊ ಇವಾಗ ಈ ಕೂತ್ಕೊಂಡು ಯಾವುದು ಚೆನ್ನಾಗಿದೆ ಆ್ಯಂಡ್ ಯಾವ್ದು ಕಮ್ಮಿ ಪ್ರೈಸ್ ಆಗುತ್ತೆ ಅದನ್ನ ಕೂತ್ಕೊಂಡು ಫೈನಲ್ ಮಾಡಿ ಅದಾದಮೇಲೆ ನಿಮ್ಗೆ ಹೇಳ್ತೀವಿ ಎಲ್ಲಿ ಮಾಡೋದು ನಾವು ಅಂತ. ಓಕೆನಾ? ಓಕೆ ಗೈಸ್, ಇವಾಗ ಸ್ವಲ್ಪ ಹೊತ್ತು ಕಾಫಿ ಕುಡಿದು ಬ್ಯಾಕ್ ಟು ಬೆಂಗಳೂರು ಹೊರಡೋಣ. ಹಂಚ್ಕೊಂತಿರೋದು ಯಾವ ಥರ ಫೀಲಿಂಗ್ ಇದೆ ನಿಮಗೆ ಇವಾಗ? ಏನೋ ಹೊಸದು, ತುಂಬಾ ನ್ಯೂ ಫೀಲಿಂಗ್ ಇದಂತೂ ಗೊತ್ತಿಲ್ಲ ಏನು ಅಂತ. ಹೋಗ್ತಾ ಹೋಗ್ತಾ ಯೂಸ್ ಟು ಆಗ್ತಾರೆ ಗೈಸ್ ಆ್ಯಕ್ಚುಲಿ. ಆ್ಯಂಡ್ ಎಸ್ ಸಿಗ್ತೀರಿ ನಿಮಗೆ ಕಾಫಿ ಕುಡ್ದಾದ್ಮೇಲೆ. ಓಕೆ